ನಮಸ್ಕಾರ. ಟ್ರೇಡಿಂಗ್ನಲ್ಲಿ ಮಾಸ್ಟ್ರಿ ಪಡಿಬೇಕು ಅಂದ್ರೆ ಅದು ಕರಾಟೆ ಕಲಿಯೋ ಅಷ್ಟೇ ಕಷ್ಟದ ಕೆಲಸ. ಕೆಲವೊಮ್ಮೆ ನಾವಂದ್ಕೊಂಡ ದಾರಿ ಸರಿ ಇರೋದಿಲ್ಲ. ಇವತ್ತಿನ ಈ ವಿವರಣೆಯಲ್ಲಿ ಒಂದು ಕ್ಲಾಸಿಕ್ ಗುರು ಶಿಷ್ಯರ ಕಥೆಯನ್ನ ನೋಡೋಣ. ಬೆಂಗಳೂರಿನ ಮನಿ ಮ್ಯಾಗ್ನೆಟ್ ಸ್ಟಾಕ್ ಟ್ರೇಡಿಂಗ್ ಸ್ಕೂಲ್ನ ತತ್ವಗಳ ಹಾಗೆ ಪದೇ ಪದೇ ಮಾಡುವ ಒಂದು ಕೆಲಸ ಅಂದ್ರೆ ರೆಪಿಟಿಷನ್ ಹೇಗೆ ನಮ್ಮಲ್ಲಿ ಒಂದು ಅದ್ಭುತವಾದ ಕೌಶಲ್ಯವನ್ನು ರೂಪಿಸುತ್ತೆ ಅಂತ ತಿಳಿದುಕೊಳ್ಳೋಣ. ಈ ಒಂದು ಮಾತು ಕೇಳಿ. ದಾರಿಯ ಮಧ್ಯದಲ್ಲಿ ನಡೆದ್ರೆ ಬೇಗನೋ ಅಥವಾ ತಡವಾಗಿಯೋ ದ್ರಾಕ್ಷಿ ಥರ ಜಜ್ಜೋಗ್ತೀರಾ. ಇದು ಟ್ರೇಡಿಂಗ್ ಜಗತ್ತಿಗೆ ಹಿಡಿದ ಕೈಗನ್ನಡಿ ಅಂತಾನೆ ಹೇಳ್ಬೋದು. ಕರಾಟೆ ಥರನೇ ಟ್ರೇಡಿಂಗ್ನಲ್ಲೂ ಅನಿಶ್ಚಿತತೆಗೆ ಜಾಗನೇ ಇಲ್ಲ. ಒಂದು ತಪ್ಪು ಹೆಜ್ಜೆ ಇಟ್ಟರೂ ಸಾಕು, ಮಾರುಕಟ್ಟೆ ನಮ್ಮನ್ನ ಹೊರಗೆಸೆಯುತ್ತೆ. ಗುರುವಿನ ಫಿಲಾಸಫಿ ತುಂಬಾನೇ ಸಿಂಪಲ್. ಒಂದೇ ದಾರಿಯಲ್ಲಿ ಬದ್ಧತೆಯಿಂದ ಹೋಗ್ಬೇಕು. ಕರಾಟೆ ಮಾಡೋದಾದ್ರೆ ಹೌದು ಅಂತ ಹೇಳಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ. ಸುಮ್ಮನೆ ಊಹೆ ಮಾಡಿದ್ರೆ ಏನಾಗುತ್ತೆ? ದ್ರಾಕ್ಷಿ ಥರ ಜಜ್ಜಿ ಹೋಗ್ತೀರಾ. ನೋಡಿ, ಟ್ರೇಡಿಂಗ್ನಲ್ಲೂ ಅಷ್ಟೇ. ಒಂದು ನಿರ್ದಿಷ್ಟ ಪ್ರಾಸೆಸ್ ಫಾಲೋ ಮಾಡಬೇಕು, ಇಲ್ಲ ಅಂದ್ರೆ ನಮ್ಮ ಕ್ಯಾಪಿಟಲ್ ಕಳ್ಕೊಳ್ಳೋದು ಗ್ಯಾರಂಟಿ. ಹಾಗಾದ್ರೆ ಈ ಮಾಸ್ಟ್ರಿ ಪಡೆಯೋ ಜರ್ನಿ ಹೇಗೆ ಶುರುವಾಗುತ್ತೆ? ಇದು ಶುರುವಾಗೋದೇ ಒಂದು ಪವಿತ್ರ ಒಪ್ಪಂದದಿಂದ. ಇದು ಕೇವಲ ಒಂದು ಮಾತಲ್ಲ, ಬದಲಾಗಿ ಯಶಸ್ಸಿನ ಅಡಿಪಾಯ. ಈ ಒಪ್ಪಂದದಲ್ಲಿ 2 ಕಮಿಟ್ಮೆಂಟ್ ಇರುತ್ತೆ. ಗುರು ನಾನು ಕರಾಟೆ ಕಲಿಸ್ತೇನೆ ಅಂತ ಪ್ರಾಮಿಸ್ ಮಾಡಿದ್ರೆ, ಶಿಷ್ಯ ನಾನು ಖಂಡಿತ ಕಲಿತೇನೆ ಅಂತ ಮಾತು ಕೊಡಬೇಕು. ಇಲ್ಲಿ ಪಾತ್ರಗಳು ತುಂಬಾನೇ ಸ್ಪಷ್ಟ. ಒಬ್ರು ಜ್ಞಾನ ಕೊಡುವವರು, ಇನ್ನೊಬ್ರು ಅದನ್ನ ಪೂರ್ತಿಯಾಗಿ ಸ್ವೀಕರಿಸುವರು. ಆದ್ರೆ ಈ ಒಪ್ಪಂದದಲ್ಲಿ ಒಂದು ಮುಖ್ಯವಾದ ನಿಯಮ ಇದೆ. ಅದೇನೆಂದ್ರೆ, ಯಾವುದೇ ಪ್ರಶ್ನೆ ಕೇಳಬಾರ್ದು. ಗುರು ಏನ್ ಹೇಳ್ತಾರೋ ಶಿಷ್ಯ ಅದನ್ನ ಮಾಡ್ಲೇಬೇಕು. ಯಾಕೆ ಹೀಗೆ? ಯಾಕೆಂದ್ರೆ ಇದು ಶಿಷ್ಯನ ಮನಸ್ಸಲ್ಲಿರೋ ಚಂಚಲತೆಯನ್ನ, ಅಂದ್ರೆ ಮಂಕಿ ಮೈಂಡ್ ಅನ್ನ ಕಂಟ್ರೋಲ್ ಮಾಡುತ್ತೆ. ಟ್ರೇಡಿಂಗ್ನಲ್ಲಿ ಬೇಕಾಗಿರೋ ಶಿಸ್ತನ್ನ ಬೆಳೆಸೋಕಿದು ಮೊದಲ ಹೆಜ್ಜೆ. ಸರಿ, ಒಪ್ಪಂದ ಆಯ್ತು. ಆದರೆ ನಿಜವಾದ ಪರೀಕ್ಷೆ ಶುರುವಾಗೋದೇ ಇಲ್ಲಿಂದ. ಶಿಷ್ಯನಿಗೆ ಕೊಡೋ ಕೆಲಸಗಳು ಅವನ ಗುರಿಗೆ ಸಂಬಂಧವೇ ಇಲ್ಲದ ಹಾಗೆ ತುಂಬಾನೇ ಬೋರಿಂಗ್ ಅಂತ ಅನ್ಸೋಕ್ ಶುರುವಾಗತ್ತೆ. ಈ ಕೆಲಸಗಳ ಲಿಸ್ಟ್ ನೋಡಿ. ಕಾರು ತೊಳೆಯೋದು, ವ್ಯಾಕ್ಸ್ ಮಾಡೋದು, ನೆಲವನ್ನ ಸ್ಯಾಂಡ್ ಮಾಡೋದು, ಬೇಲಿಗೆ ಬಣ್ಣ ಬಳಿಯೋದು. ಟ್ರೇಡಿಂಗ್ ಜಗತ್ತಲ್ಲಿ ಇದು ಬ್ಯಾಕ್ ಟೆಸ್ಟಿಂಗ್ ಮಾಡೋ ಥರ, ಇಲ್ಲಾಂದ್ರೆ ಡೇಟಾ ಲಾಗ್ ಮಾಡೋ ಥರ. ಶಿಷ್ಯನಿಗೆ ಅನ್ಸುತ್ತೆ ಕರಾಟೆಗೂ ಈ ಕೆಲಸಗಳಿಗೂ ಎಲ್ಲಿಯ ಸಂಬಂಧ ಅಂತ. ಈ ಪುನರಾವರ್ತನೆ ಅವನಿಗೆ ಅರ್ಥಹೀನ ಅಂತ ಅನ್ಸುತ್ತೆ. ಆದ್ರೆ ಈ ಎಲ್ಲ ಕೆಲಸಗಳಲ್ಲಿ ಒಂದು ರಹಸ್ಯ ಅಡಗಿದೆ. ಪ್ರತಿಯೊಂದು ಚಲನೆಗೂ ಒಂದು ನಿಖರವಾದ ವಿಧಾನ ಇದೆ. ಬಲಗೈಯಿಂದ ವ್ಯಾಕ್ಸ್ ಹಾಕೋ, ಎಡಗೈಯಿಂದ ತೆಗೋ, ಬಲಗೈಯಿಂದ ಒಂದು ಸರ್ಕಲ್ ಮಾಡು, ಎಡಗೈಯಿಂದ ಒಂದು ಸರ್ಕಲ್ ಮಾಡು. ಇದೇ ನಿಖರವಾದ ಪುನರಾವರ್ತನೆ ನಮ್ಮಲ್ಲಿ ಸೈಕಲಾಜಿಕಲ್ ಮಸಲ್ ಮೆಮೊರಿಯನ್ನ ಬಿಲ್ಡ್ ಮಾಡುತ್ತೆ. ಈ ಪ್ರಕ್ರಿಯೆಯಲ್ಲಿ ಗುರು ಉಸಿರಾಟಕ್ಕೆ ತುಂಬಾನೇ ಪ್ರಾಮುಖ್ಯತೆ ಕೊಡ್ತಾರೆ. ಮೂಗಿನಿಂದ ಉಸಿರು ತಗೊಂಡು ಬಾಯಿಂದ ಬಿಡು. ಇದು ತುಂಬಾನೇ ಮುಖ್ಯ. ಯೋಚನೆ ಮಾಡಿ, ಟ್ರೇಡಿಂಗ್ನ ಪ್ರೆಷರ್ ಟೈಮ್ನಲ್ಲಿ ಈ ಕಂಟ್ರೋಲ್ಡ್ ಬ್ರೀದಿಂಗ್ ನಮ್ಮನ್ನ ಎಷ್ಟು ಶಾಂತವಾಗಿಡ್ಬೋದಲ್ವಾ? ದಿನಗಳು ಹೋಗ್ತಾ ಇರುತ್ತೆ. ಶಿಷ್ಯನ ತಾಳ್ಮೆಗೂ ಒಂದು ಲಿಮಿಟ್ ಇರುತ್ತಲ್ವಾ? ಅದು ಕಟ್ಟೆ ಒಡೆಯುತ್ತೆ. ನಿರಂತರ ಕೆಲಸದಿಂದ ಹತಾಶೆಗೊಂಡು ಅವನು ತನ್ನ ಗುರುವಿನ ವಿರುದ್ಧವೇ ತಿರುಗಿಬೀಳ್ತಾನೆ. ಅವನ ಮಾತುಗಳಲ್ಲೇ ಆ ಹತಾಶೆ ಕಾಣಿಸುತ್ತೆ. ನಾನು ನಿಮ್ಮ ಗುಲಾಮನಾಗಿದ್ದೇನೆ, 4 ದಿನದಿಂದ ಕತ್ತೆ ಥರ ದುಡಿತಿದ್ದೀನಿ, ಅದೇ ಒಂದೇ ಒಂದು ವಿಷಯನೂ ಕಲ್ತಿಲ್ಲ. ಯಾವುದೇ ರಿಸಲ್ಟ್ಸ್ ಕಾಣದಿದ್ದಾಗ ಉಂಟಾಗೋ ಆಳವಾದ ನಿರಾಸೆ ಮತ್ತು ವಂಚನೆ ಭಾವನೆ ಇಲ್ಲಿ ವ್ಯಕ್ತವಾಗುತ್ತೆ. ಶಿಷ್ಯ ಮತ್ತು ಗುರುವಿನ ಪರ್ಸ್ಪೆಕ್ಟಿವ್ ಇಲ್ಲಿ ಸಂಪೂರ್ಣವಾಗಿ ಬೇರೆ ಬೇರೆ. ಶಿಷ್ಯನಿಗೆ ಇದು ಗುಲಾಮಗಿರಿ ಥರ ಕಂಡ್ರೆ, ಗುರುವಿಗೆ ಇದು ಪಾಠ ಕಲಿಸೋ ವಿಧಾನ. ಗುರುವಿನ ಮಾತುಗಳಲ್ಲಿರೋ ಆಳವಾದ ಅರ್ಥವನ್ನ ಗಮನಿಸಿ. ನೀನು ಸಾಕಷ್ಟು ಕಲಿತಿದೀಯಾ, ಎಲ್ಲವೂ ಕಾಣುವಂತೆಯೇ ಇರುವುದಿಲ್ಲ. ಇಲ್ಲಿಂದ ಕಥೆಗೆ ಅಸಲಿ ಟ್ವಿಸ್ಟ್ ಸಿಗೋದು. ಇಷ್ಟು ದಿನಗಳ ಪುನರಾವರ್ತಿತ ತರಬೇತಿಯ ನಿಜವಾದ ಉದ್ದೇಶ ಇದ್ದಕ್ಕಿದ್ದ ಹಾಗೆ ತುಂಬಾನೇ ಡ್ರಾಮ್ಯಾಟಿಕ್ ಆಗಿ ರಿವೀಲ್ ಆಗುತ್ತೆ. ಗುರು ಮೊದಲ ಪರೀಕ್ಷೆಯನ್ನ ಮುಂದಿಡ್ತಾರೆ. ನನಗೆ ವ್ಯಾಕ್ಸ್ ಆನ್ ವ್ಯಾಕ್ಸ್ ಆಫ್ ಮಾಡಿ ತೋರ್ಸು ಅಂತ ಆದೇಶ ಮಾಡ್ತಾರೆ. ಆಮೇಲೆ ಆಗಿದ್ದೇ ಮ್ಯಾಜಿಕ್. ಗುರು ಹೊಡೆಯೋಕೆ ಮುಂದಾದಾಗ ಶಿಷ್ಯನ ದೇಹ ತಾನಾಗೆ ರಿಯಾಕ್ಟ್ ಮಾಡುತ್ತೆ. ವ್ಯಾಕ್ಸ್ ಆನ್ ಚಲನೆ ಒಂದು ಪರ್ಫೆಕ್ಟ್ ಡಿಫೆನ್ಸಿವ್ ಬ್ಲಾಕ್ ಆಗಿ ಬದಲಾಗತ್ತೆ. ಅಲ್ಲಿಗೆ ಮಸಲ್ ಮೆಮೊರಿ ತನ್ನ ಕೆಲಸವನ್ನ ಶುರು ಮಾಡಿತ್ತು. ಈಗ ಎಲ್ಲವೂ ಕ್ಲಿಯರ್ ಆಗತ್ತೆ. ಅವನು ಮಾಡಿದ ಪ್ರತಿಯೊಂದು ಬೋರಿಂಗ್ ಕೆಲಸವೂ ಒಂದೊಂದು ಕರಾಟೆ ತಂತ್ರವಾಗಿತ್ತು. ನೆಲ ಸ್ಯಾಂಡ್ ಮಾಡಿದ್ದು 1 ಬ್ಲಾಕ್, ಬೇಲಿಗೆ ಬಣ್ಣ ಬಳಿದಿದ್ದು ಇನ್ನೊಂದು ಬ್ಲಾಕ್, ಮನೆಗೆ ಬಣ್ಣ ಬಳಿದಿದ್ದು ಮತ್ತೊಂದು ಬ್ಲಾಕ್. ಮಾರುಕಟ್ಟೆಯ ಏರಿಳಿತದ ವಿರುದ್ಧ ಇದೇ ತಂತ್ರಗಳು ನಮ್ಮನ್ನ ರಕ್ಷಿಸುತ್ತವೆ. ಕೊನೆಯದಾಗಿ ಗುರು ಅಂತಿಮ ಪಾಠ ಹೇಳ್ತಾರೆ. ಏಕಾಗ್ರತೆ ವಹಿಸು, ನನ್ನ ಕಣ್ಣುಗಳನ್ನ ನೋಡು, ಯಾವಾಗಲೂ ಕಣ್ಣುಗಳನ್ನೇ ನೋಡು. ಇದರರ್ಥ ಕೇವಲ ದೈಹಿಕ ಚಲನೆ ಮುಖ್ಯ ಅಲ್ಲ, ಸಂಪೂರ್ಣ ಜಾಗೃತಿ ಮತ್ತು ಗಮನ ಮುಖ್ಯ. ಟ್ರೇಡಿಂಗ್ನಲ್ಲೂ ಅಷ್ಟೇ, ಮಾರುಕಟ್ಟೆಯ ಚಲನವಲನಗಳನ್ನ ಹೀಗೇನೆ ಗಮನಿಸಬೇಕು. ಹಾಗಾದ್ರೆ ಇದರ ಒಟ್ಟು ಸಾರಾಂಶ ಏನು?
ಆ ಬೋರಿಂಗ್ ಅಂತ ಅನ್ಸೋ ಪ್ರಾಸೆಸ್ ನಮ್ಮ ಪ್ರಜ್ಞಾಪೂರ್ವಕ ಆಲೋಚನೆಯನ್ನ ಬೈಪಾಸ್ ಮಾಡಿ ಸಲೀಸಾದ ಆಟೋಮ್ಯಾಟಿಕ್ ಆದ ಕಾರ್ಯಕ್ಷಮತೆಯನ್ನು ಸೃಷ್ಟಿಸುತ್ತೆ. ಅಂದ್ರೆ ಪ್ರಜ್ಞಾಪೂರ್ವಕ ಶ್ರಮದಿಂದ ಅಪ್ರಜ್ಞಾಪೂರ್ವಕ ಸಾಮರ್ಥ್ಯದ ಕರೆಗೆ ಸಾಗುವ ಪಯಣವಿದು. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ ಉಳಿಯುತ್ತೆ. ಈ ಕುರುಡು ಪುನರಾವರ್ತನೆ ಎಲ್ಲಿ ಕೊನೆಯಾಗುತ್ತೆ ಮತ್ತು ನಿಜವಾದ ಸಹಜ ಪ್ರತಿಭೆ ಎಲ್ಲಿಂದ ಶುರುವಾಗುತ್ತೆ? ನಮ್ಮೆಲ್ಲರ ಟ್ರೇಡಿಂಗ್ ಪಯಣದಲ್ಲಿ ಈ ಪ್ರಶ್ನೆಗೆ ಉತ್ತರ ಸಿಗಬೇಕು. ಸರಿಯಾದ ಮಾರ್ಗದರ್ಶನ ಇದ್ರೆ ಹಣ ತಾನಾಗಿಯೇ ನಮ್ಮತ್ತ ಹರಿದು ಬರುತ್ತೆ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ.